ನಾನು ಅದನ್ನೇ ಅದನ್ನು ಸೇರಿಸ್ಕೊಳ್ತೀನಿ. ಹೆಲೋ ಎವ್ರಿವನ್, ಇದು ರಿಪಬ್ಲಿಕ್ ಡೇ ದಿನದ ವಿಲಾಗ್ ಆಗಿರುತ್ತೆ. ನಾವು ಆಫೀಸಲ್ಲಿ ಫ್ಲ್ಯಾಗ್ ಹಾಸ್ಟ್ ಮುಗಿಸ್ಕೊಂಡು ಇವತ್ತು ಕೆಲ್ಹಳ್ಳಿಗೆ ಬಂದಿದ್ದೀವಿ. ಇವತ್ತು ನಮ್ಮದು ಹೊಸ ಪ್ರಾಜೆಕ್ಟ್ ಇನ್ಸ್ಟಾಲೇಷನ್ ಇದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಸೊ ವೆದರ್ ಮಾತ್ರ ಚೆನ್ನಾಗಿತ್ತು, ತುಂಬ ಬ್ರೀಸಿಯಾಗಿ ಇದೆ. ನೋಡಿ, ಕೆಲ್ಹಳ್ಳಿ ಗ್ರಾಮದ ಕೆರೆ ತುಂಬ ಕಂಟಾಮಿನೇಟ್ ಆಗಿದೆ. ಈ ಕೆರೆನ ನಾವು ಆ್ಯಕ್ಚುಲಿ ರಿಜುವಿನೇಟ್ ಮಾಡಿದ್ದೀವಿ, ಅಂದರೆ ಹೂಳೆತ್ತೋದು ಅಂತ ಹೇಳ್ತಾರಲ್ಲ, ಆ ಥರ ಮಾಡಿ ಇಷ್ಟು ನೀರು ಬರ್ಸಿದ್ದೀವಿ. ಮಳೆ ತುಂಬ ಕಡಿಮೆ ಆಗಿರೋದ್ರಿಂದ ನೀರು ಕೂಡ ಈಗ ಸದ್ಯಕ್ಕೆ ತುಂಬ ಕಡಿಮೆನೇ ಕಾಣಿಸ್ತಾ ಇದೆ. ಈ ಕೆರೆ ನೀರು ನಾವು ಯಾವುದಕ್ಕೂ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ, ಅಂದರೆ ಪ್ರಾಣಿ ಪಕ್ಷಿಗಳೆಲ್ಲ ನೀರು ಕುಡಿಯೋದಕ್ಕೆ ಆ ಥರದ್ದೆಲ್ಲ ಯೂಸ್ ಆಗೋಲ್ಲ. ಯಾಕೆಂದರೆ ಇಲ್ಲಿ ಒಂದು ಇನ್ಲೆಟ್ ಇದೆ. ಆ ಇನ್ಲೆಟಿಂದ ಆ್ಯಕ್ಚುಲಿ ಡ್ರೈನೇಜ್ ವಾಟರ್ ಕೂಡ ಬಂದು ಇಲ್ಲೇ ಸೇರೋದ್ರಿಂದ ಕೆರೆ ನೀರು ತುಂಬ ಹಾಳಾಗಿರುತ್ತೆ. ಹಾಗಾಗಿ ನಾವು ಯಾವುದಕ್ಕೂ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೋಡಿ, ಹತ್ತಿರದಿಂದ ವ್ಯೂ ಹಿಂಗಿದೆ. ಸೊ ನಾನು ಆಗಲೇ ಹೇಳಿದೆ ಅಲ್ವಾ, ಈ ಕೆರೆ ನೀರು ತುಂಬ ಕಂಟಾಮಿನೇಟ್ ಆಗಿದೆ ಮತ್ತು ಇದು ಯಾವುದಕ್ಕೂ ಯೂಸ್ ಆಗಲ್ಲ, ಸುಮ್ಮನೆ ವೇಸ್ಟ್ ಆಗಿದೆ ಅಂತ. ಸೊ ನಾವು ಇವತ್ತಿಂದ ಫೈಕೋ ರೆಮಿಡಿಯೇಷನ್ ಪ್ರಾಸೆಸ್ನ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಅಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಈ ಹಾಳಾಗಿರೋ ಕೆರೆ ನೀರನ್ನ ಕ್ಲೀನ್ ಮಾಡೋದು ಅಂತ. ಇವರಿವಾಗ ಆ ಕೆರೆದು ಸ್ಯಾಂಪಲ್ ವಾಟರ್ ತೊಗೊಂಡು ಅವ್ರ ಹತ್ರ ಕೆಲವೊಂದು ಡಿವೈಸಸ್ ಇದೆ, ಅದನ್ನ ಉಪಯೋಗಿಸ್ಕೊಂಡು ಕರೆಂಟ್ ಕಂಡೀಷನ್ ಹೆಂಗಿದೆ, ಏನಿದೆ, ಅಂದರೆ pH ಲೆವೆಲ್ ಆಗಿರ್ಬೋದು, ಅಥವಾ ಸಾಲ್ಟ್, ಅಥವಾ TDS, ಅಥವಾ ಗ್ರಾವಿಟಿ, ಈ ಥರ ಇನ್ನೂ ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ಅವ್ರು ಟೆಸ್ಟ್ ಮಾಡ್ಕೊಳ್ತಿದ್ದಾರೆ. Specific gravity and ORP. These also the water quality parameters. Let's check the pH. Can you please note it? Take the photo. 0.07 na? This is specific gravity. ಇದು ಇನ್ನೊಂದು ಡಿವೈಸು. ಇದೇನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವಾಟರ್ದು ಆಕ್ಸಿಜನ್ ಲೆವೆಲ್ ಎಲ್ಲ ಕಂಡುಹಿಡಿಯೋದಕ್ಕೆ ಅಂತ. ಅಲ್ಲ, ಇದ್ರಲ್ಲಿ ಮೀನು ಬದುಕತ್ತಾ? ಬದುಕಬಹುದಾ ಮೀನು? ಬರ್ಬೇಕಿದೆ ಎಷ್ಟೊತ್ತಿಗೆ ಇದ್ರೆ ಒಂದಾದ್ರು. ಎಲ್ಲಿ ದೊಡ್ಡದ ಅಂದ್ರೆ ಯಾವ ಮೀನು? ಇದೆಲ್ಲ ನಾವು ವೆರಿಫೈ ಮಾಡಾದ್ಮೇಲೆ ಇವ್ರ ಹತ್ರ ಇನ್ನೊಂದು ಡಿವೈಸ್ ಇತ್ತು, ಅದು ಬಾಲ್ ಥರ ಇತ್ತು. ಆ ಇನ್ಸ್ಟ್ರೂಮೆಂಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಈ ಬಯೋಡೈವರ್ಸಿಟಿ ಆಫ್ ವಾಟರ್ದು ಪಿಕ್ಟೋರಿಯಲ್ ಗ್ರಾಫ್ ತೋರಿಸುತ್ತೆ. ಅದಕ್ಕೆ ಆ ಬಾಲ್ಗೆ ನಾವು ಒಂದು ದಾರ ಥರ ಕಟ್ಟಿ ಈ ಥರ ಕೆರೆ ಮಧ್ಯೆ ಹಿಂಗೆ ಎಸೆದ್ರೆ ಅದೇನು ತೋರಿಸುತ್ತೆ ಅಂತ ಅಂದರೆ ಈ ಕೆರೆಯಲ್ಲಿ ಮೀನಿದೆಯಾ ಅಥವಾ ಈಗಿರೋ ವಾಟರ್ ಕಂಡೀಷನಲ್ಲಿ ಮೀನು ಬದುಕುತ್ತಾ ಸಾಯುತ್ತಾ, ಇದನ್ನೆಲ್ಲ ನಾವು ತಿಳ್ಕೊಬೋದು. 0.5 तो डेप्थ दिखा रहा है हमें, और पीछे जाना पड़ेगा. कैमरा ನೋಡ್ಲಿಲ್ವಾ ನೀವು ಅದರಲ್ಲಿ? ಇದು ಒಳಗೆ ಏನು ಕಾಣ್ತಾನೆ ಇಲ್ಲ. बायोडाइवर्सिटी नहीं है प्रेजेंट. नहीं है ना? ಎಲ್ಲ ಬರ್ತದೆ ಯಾ ಮೀನುಗಳು ಇಲ್ಲ ಅಂತ ಹೇಳಿದ್ರೆ ಕೀಡೆ ಪನ್ನಪರೆ ಸೈಡ್ में ತುಂಬಾ ದೂರ. ನಮಗೆ ಆ ಕೆರೆಯಲ್ಲಿ ಮೀನುಗಳು ಕಾಣಿಸ್ತಾ ಇತ್ತು, ಬಟ್ ಅವರು ತೋರಿಸಿದ ಪಿಕ್ಟೋರಿಯಲ್ ಗ್ರಾಫಲ್ಲಿ ಯಾವುದು ಮೀನಿಲ್ಲ ಅಂತ ತೋರಿಸ್ತಿದ್ದರಿಂದ ನಾವು ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟು ಇನ್ನೊಂದು ಸರಿ ಟ್ರಯಲ್ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ.
ದಾಟ್ಕೊಂಡು ಹೋಗ್ಬಿಡ್ಬೇಕು. ಅಲ್ಲ ಕೆರೆ ದಾಟ್ಕೊಂಡು ಹೋಗ್ಬಿಡ್ಬೇಕು. ಅಲ್ಲ ಕೆರೆ ದಾಟ್ಕೊಂಡು ಆಚೆ ಹೋಗ್ಬಿಡ್ಬೇಕು. ಆಚೆ ಇರೋ ಮೀನುಗಳನ್ನೆಲ್ಲ ಹಿಡ್ಕೊಂಡ್ಬರೋದು. ಬಿಡಿ ಸಾಕು, ದಾರ ಬಿಟ್ಬಿಡಿ, ಇಷ್ಟೇ ಸಾಕು. ಎಷ್ಟಕ್ಕೆ ದೂರ ಹೋಗಲ್ಲ. ಯಾವ ಕಡೆ? ಬಿಡಿ ಸಾಕು, ಮಧ್ಯದಲ್ಲಿ फिश नहीं है यार. how to ಇಲ್ಲಿ ಕಾಣಿಸುತ್ತೆ ಅನ್ಸುತ್ತೆ. ದಿಕ್ತಾ ಏನ ಮೀನು ಇದಾವ ಇಲ್ಲ ಕಾಣುತ್ತೆ. how you get to know? ಸೊ ಅಲ್ಲೂ ಕೂಡ ಫಿಶ್ ಇಲ್ಲ ಅಂತಾನೆ ತೋರಿಸ್ತಾ ಇತ್ತು. ದಿಸ್ ಇಸ್ ಅದರ್ ಪಾರ್ಟ್ ಆಫ್ ದಿ ಲೇಕ್. ನಾವೀಗ ಹೋಗ್ತಾ ಇರೋದು ಪಾರ್ಟ್ 2. ಇಲ್ಲಿ ತಿರ್ಗಾ ಈಗ ಎಲ್ಲ ಪ್ಯಾರಾಮೀಟರ್ಸ್ ಚೆಕ್ ಮಾಡೋಕ್ಕೆ ಹೋಗ್ತಿದ್ವಿ. ಅಯ್ಯೋ ಈಗ ಹೆಂಗಿದೆ, ಈಗ ಹೋಗೋದಕ್ಕೆ ಕಷ್ಟ ಆಗ್ತದೆ. ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ವಿತ್ ದ ವೆಜ್ಜಸ್ ಆನ್. ವೆಜ್ಜಸ್ ಹಾಕೊಂಡು ಗೊತ್ತಿಲ್ಲದೆ ಈ ಫೀಲ್ಡಲ್ಲಿ ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮ ರೆಫರೆನ್ಸ್ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಿದ್ದರಿಂದ ನಾವು ಕೆರೆಗೊಂದು ಸಣ್ಣ ಪೂಜೆ ಥರ ಮಾಡಿ ನಾವು ಡೋಸೇಜ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಕೊನೆಯದಾಗಿ ಅಕ್ವಾರಿಟನ್ ಮತ್ತು ಬಯೋರಿಟನ್ ಅನ್ನೋ ಒಂದು ನಾನ್ ಟಾಕ್ಸಿಕ್ ಲಿಕ್ವಿಡ್ಸ್ನ ನಾವು ಟ್ಯಾಂಕರ್ ಒಳಗೆ ಮಿಕ್ಸ್ ಮಾಡ್ತಾಯಿದ್ದೀವಿ ನೀರಿನೊಟ್ಟಿಗೆ. ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ವಾಟರ್ ಬಾಡೀಸ್ ಒಳಗಡೆ ಡಯಾಟಮ್ ಆಲ್ಗೀಸ್ ಮತ್ತು ಮೈಕ್ರೋಬ್ಸ್ ಎಲ್ಲ ಇರುತ್ತೆ. ಸೊ ಅದು ಗ್ರೋತ್ ಮತ್ತು ಮಲ್ಟಿಪ್ಲೈ ಆಗೋದನ್ನು ಪ್ರಮೋಟ್ ಮಾಡುತ್ತೆ. ನಾವು ಕೊನೆಯದಾಗಿ ನಾವು ಮಿಕ್ಸ್ ಮಾಡಿರೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಒಂದು ರೌಂಡ್ ಪೂರ್ತಿ ಕೆರೆಗೆ ಡೋಸೇಜ್ ಮಾಡಿ ಇವತ್ತಿನ